ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಯುಷ್ ಉಪೇಂದ್ರ. ನಾನು ಅಮ್ಮ ಜೊತೆ ಕೂತಿದ್ದೀನಿ ಕೆಲವರು ಪ್ರಶ್ನೆ ಕೇಳಕ್ಕೆ ಹಾರರ್ ಸಿನಿಮಾ ಬಗ್ಗೆ. ಹಾಯ್ ಮಮ್, ಹೌ ಆರ್ ಯು? ಹಾಯ್, ಐ ಆಮ್ ಗುಡ್ ಬಿಟಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹ್ಯಾಪಿ ಹ್ಯಾಲೋವೀನ್. ಹ್ಯಾಪಿ ಹ್ಯಾಲೋವೀನ್. ಯಾ, ಹ್ಯಾಪಿ ಹ್ಯಾಲೋವೀನ್ ಟು ಎವ್ರಿವನ್. ಯಾ, ಸೊ ನಿನ್ ಫಸ್ಟ್ ಹಾರರ್ ಮೂವಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನನ್ನ ಫಸ್ಟ್ ಹಾರರ್ ಮೂವಿ ಎಕ್ಸ್ಪೀರಿಯನ್ಸ್ ನಾನು ನೋಡೋದಾ ಅಥವಾ ನಾನು ಶೂಟ್ ಮಾಡಿರೋದು? ನೋಡೋದಾ? ಓಕೆ. ನಾನು ತುಂಬ ಚಿಕ್ಕ ವಯಸ್ಸಿಂದ ಹಾರರ್ ನೋಡ್ತಾ ಇದ್ದೀನಿ ಬಿಕಾಸ್ ನನಗೆ ಹಾರರ್ ಅಂದರೆ ತುಂಬ ಇಷ್ಟ. ಸೊ ಐ ಥಿಂಕ್ ದ ಫಸ್ಟ್ ಒನ್ ದಟ್ ಐ ಸಾ ವಾಸ್ ಎಕ್ಸರ್ಸಿಸ್ಟ್. ದ ಎಕ್ಸರ್ಸಿಸ್ಟ್ ಅಂತ, ದ ಒರಿಜಿನಲ್ ವರ್ಷನ್. ಅದು ತುಂಬ ಸ್ಕೇರಿ ಆಗಿತ್ತು. ಐ ಸ್ಟಿಲ್ ರಿಮೆಂಬರ್ ಆಲ್ಮೋಸ್ಟ್ 3-4 months ಮಲಗಲಿಲ್ಲ ಅದು ನೋಡಾದ್ಮೇಲೆ. ಇಟ್ ವಾಸ್ ರಿಯಲಿ ಅ ವೆರಿ ಸ್ಕೇರಿ ಎಕ್ಸ್ಪೀರಿಯನ್ಸ್ ಬಟ್ ಆಲ್ಸೋ ವೆರಿ ಎಕ್ಸೈಟೆಡ್. ನಾನು, ಬಿನು ಮಾಮ and Mithyama, like my sister, we are all horror fans. And chick vayasinda weekends andre we get comfy in front of like a TV, and we used to make a makeshift bed in front of the TV and we used to watch horror movies. Yeah. Wow. ನಿಂಗೆ ಏನು ಇಂಟ್ರೆಸ್ಟ್ ಆಗುತ್ತೆ ಹಾರರ್ ಮೂವಿ ನೋಡಕ್ಕೆ? I think ತುಂಬಾ ಅದು ಹೇಳಕ್ಕಾಗಲ್ಲ. ಐ ಥಿಂಕ್ ಹಾರರ್ ಒಂದು ಜಾನರ್ ದಟ್ ನಾವು ತುಂಬ ಸೀರಿಯಸ್ ಆಗಿ ತಗೋಬಾರ್ದು. ನಾವು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ನೋಡ್ಕೋಬೇಕು. ಸೊ ಹಾಗೆ ಐ ಥಿಂಕ್ ನಮಗೆ ಒಂದು ಥ್ರಿಲ್ ಸಿಕ್ಕತ್ತೆ ಆ್ಯಂಡ್ ಅದು ಏನೋ ಎಕ್ಸೈಟ್ಮೆಂಟ್, ಒಂದು ಜಂಪ್ ಸ್ಕೇರ್ ಬರುತ್ತೆ ಅನ್ನೋ ಥರ. ಇಟ್ಸ್ ಲೈಕ್ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ತೀವಿ ಅಲ್ಲ, ಲೈಕ್ ರೋಲರ್ ಕೋಸ್ಟರ್ ರೈಡ್ ಥರ. ಸೊ ಲೈಕ್ ಯು ವೇಟ್ ಫಾರ್ ದ್ಯಾಟ್, ದೋಸ್ ದ ಫಾಲ್ಸ್ and the rise and the fall. So ಆ ಥರ ಸೀಕ್ವೆನ್ಸಸ್, ಆ ಗೋಸ್ಟ್ ಹೆಂಗ್ ಕಾಣಿಸ್ಕೊಂತಾರೆ. ಸೊ ಒಂಥರ ಲೈಕ್ ಒಂದು ಫ್ಯಾಂಟಸಿ ಥ್ರಿಲ್ ತರ ಸಿಗುತ್ತೆ. The element of surprise is also... element of surprise and also the element of thrill. I think that really as a child I think it always intrigued me. Like, what are these creatures? Are they real or not? ನಮ್ಮ ಇಮ್ಯಾಜಿನೇಷನ್ ಒಳಗೆ ಹೊರಟೋಗ್ತಾ ಇದ್ವಿ. ಬಟ್ ಆಫ್ ಕೋರ್ಸ್ ತುಂಬ ಸೀರಿಯಸ್ ಆಗಿ ಕೂಡ ತಗೋಬಾರ್ದು ಬಿಕಾಸ್ ಇಟ್ ಕ್ಯಾನ್ ಬಿ ಆಲ್ಸೋ ವೆರಿ it can have a negative impact. ಬಟ್ ಖಂಡಿತ ಎಂಟರ್ಟೈನ್ಮೆಂಟ್ ವೈಸ್ ಇಫ್ ಯು ಟೇಕ್ ಇಟ್, ಇಟ್ಸ್ ಅ ಲಾಟ್ ಆಫ್ ಫನ್. ಸೊ ನೀನ್ ನೋಡೋದ್ ಬಗ್ಗೆ ಮಾತಾಡಿದ್ಯಾ. ಹೌ ಇಸ್ ಇಟ್ ಟು ಫಿಲ್ಮ್ ಇಟ್? ಫಿಲ್ಮಿಂಗ್ ಹೆಂಗಿರುತ್ತೆ? ಸೊ ನನ್ನ ಫಸ್ಟ್ ಹಾರರ್ ಮೂವಿ ಐ ಥಿಂಕ್ ವಾಸ್ ಮಮ್ಮಿ ವಿತ್ ಲೋಹಿತ್. ಯಾ, ಕರೆಕ್ಟ್. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಟ್ ವಾಸ್ ಐ ಥಿಂಕ್ 8 years ಅಥವಾ 7 years ಆಗಿದೆ ಅಂತ ನನಗೆ ಎಕ್ಸಾಕ್ಟ್ ಜ್ಞಾಪಕ ಇಲ್ಲ ಇವಾಗ. ಬಟ್ ಲೋಹಿತ್ ನನಗೆ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ನನಗೆ ತುಂಬ ಎಕ್ಸೈಟಿಂಗ್ ಅನಿಸ್ತು ಬಿಕಾಸ್ ಇನ್ ಮೈ ಕರಿಯರ್ ಆಫ್ ಸೋ ಮೆನಿ ಇಯರ್ಸ್, ಲೈಕ್ ಮದುವೆಗಿಂತ ಮುಂಚೆ ಯಾರು ನನಗೆ ಹಾರರ್ ಮೂವಿ ಅಪ್ರೋಚ್ ಮಾಡಿರಲಿಲ್ಲ. And I think ಮದುವೆ ನಂತರ I did a couple of Bengali films, and then I did Srimati with Papa, and then I did Crazy Star with Ravichandran uncle, and then ನನಗೆ like I was like, okay fine, repeated genres. So then when Rohit came with Mummy, I was very excited because A, I love horror, and B, very horror alla, there were so many other elements in this movie, like she was pregnant, mother, child, all those things that I could relate. Amele next exciting point was when we spoke about the set of Mummy, because a set nam farm house, ivaga nam farm house agide, a jaga khali ali set madidvi, and a set itself took 6 months I used to make. So it was such a 6 months. So Lohit ma'am nange 6 months beku set madike because idi movie set ali irutte. So he got a very good art director, and idi set ಎಷ್ಟು ಚೆನ್ನಾಗಿತ್ತು ಅಂದ್ರೆ Venu uncle was the DOP. So we were so excited to see the set. It was like one mane tara ittu set to full, and ನಿಜವಾಗ್ಲೂ ಅದು ಒಂದು ಮನೆ ತರಾನೇ ಇತ್ತು. He created a new house, and almost I think 1.5 months ನಾವು ಶೂಟ್ ಮಾಡಿದ್ವಿ. ಜಾಸ್ತಿ ನೈಟ್ ಶೂಟಿಂಗ್ ನಾವು ಅಲ್ಲಿ ಇರ್ತಿದ್ವಿ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸಸ್. ನಂಗೂ ನೆನಪಿದೆ, ಮಮ್ಮಿ ಶೂಟಿಂಗ್ ಮಾಡ್ಮೇಲೆ ನಾನು ಬಂದಿದ್ದೆ. ಮೂವಿ ಥಿಯೇಟರ್ ನಾನು ಓಡೋದೇ ಅಲ್ವಾ, ಬಿಕಾಸ್ ಐ ವಾಸ್ ಸೋ ಸ್ಕೇರ್ಡ್. ಅದು ಆಕ್ಚುಲಿ ತುಂಬಾ ಭಯ ಆಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಫಸ್ಟ್ ಸೀನ್ ನಂತರ ಯು ಅಂಡ್ ಚಿನಿ ರ್ಯಾನ್ ಆಫ್. ಐ ಆಕ್ಚುಲಿ ಗಾಟ್ ಸ್ಕೇರ್ಡ್. ನೀನ್ ಮದ್ವೆ ಮಾತಾಡ್ತಾ ಇದ್ದೆ. ಮದ್ವೆಕ್ಕಿಂತ ಮುಂಚೆ ಇವಾಗ ಅಪ್ಪ ಹೀಸ್ ಡೈರೆಕ್ಟೆಡ್ ಉಶ್, ಅದೆಲ್ಲ ನೋಡ್ದ್ಯಾ ಇಲ್ಲ? ಯು ವಾಚ್ಡ್ ಇಟ್ ರೈಟ್? ಯಾ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ಏನ್ ಅನ್ಸ್ತು ಉಶ್ ನೋಡಕ್ಕೆ? ಮತ್ತೆ ಇದು ಕಲ್ಪನಾ, all of those. Kalpana is one of my favorites. ನನಗೆ ಕಲ್ಪನಾ ತಮಿಳ್ ವರ್ಷನ್ ಕೂಡ ತುಂಬಾ ಇಷ್ಟ ಆಗಿತ್ತು, and I think Papa has done a wonderful job in Kalpana. Actually ನನಗೆ ತುಂಬಾ ಥ್ರಿಲ್ ಅನ್ಸ್ತು, and I still remember that ನನ್ನ ಪಪ್ಪಗೆ ಹೇಳಿದ್ರೆ this movie is going to work, it's going to do really well. And even Ush is an all time cult favorite. ಬರೀ ನನಗೆ ಮಾತ್ರ ಅಲ್ಲ, I think ಇಡೀ ವರ್ಲ್ಡ್ ಅಲ್ಲಿ ಕನ್ನಡ ಆಡಿಯನ್ಸಸ್ಗೆ, ಎಲ್ಲ ಆಡಿಯನ್ಸಸ್ಗೆ ತುಂಬಾ ಇಷ್ಟ. one of those cult classic horror movies where you're not saying it's a ghost exactly, but ಆದ್ರೂ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ತುಂಬಾ mystery ಇತ್ತು ಆ ಮೂವಿನಲ್ಲಿ. ಸೊ that is important in horror. It's not just the jump scares or the gory element. ಒಂದು mystery ತರ ಇದ್ರೆ ಚೆನ್ನಾಗಿರುತ್ತೆ. ನಾನ್ ಕಲ್ಪನಾ ನೋಡಿದೆ, ದ ಮಿಕ್ಸ್ ಆಫ್ ಕಾಮಿಡಿ ಅಂಡ್ ಹಾರರ್, ಅದು ಸಕ್ಕತ್ತಾಗಿತ್ತು. ಬ್ರಿಲಿಯಂಟ್ ದಟ್ ವಾಸ್. ಸೊ ದಟ್ಸ್ ಅದು ಇನ್ನೊಂಥರ ಜಾನರ್, ಲೈಕ್ ಪೀಪಲ್ ಡೂ ಕಾಮಿಡಿ ವಿತ್ ಹಾರರ್, ದೇ ಡೂ ನ್ಯಾಚುರಲ್ ಹಾರರ್ ಲೈಕ್ ಕಾಂಜೂರಿಂಗ್ ಇತ್ತಲ್ವಾ. ಇಟ್ ವಾಸ್ ಲೈಕ್ another cult film which inspired many new horror movies
after Conjuring. I mean, Conjuring was like a, like a classic cult hit. And Nantra, I think a lot of people started getting interested in watching horror, yeah. And the way they shot it, like naturally, Mane, Maklu, that retro feel. So that was one excellent horror film, I feel. Yeah. And after Exorcist, Nan Prakara, Conjuring was one which changed the face of horror. And then all of those, the James Wan and all these people, like that whole horror universe started. So yeah, that, and I feel like generally horror is depicted in a way where people come into a new house. Whenever we think of a horror movie, yaro one hosa family, one hosa manek bartare. Usually that house is haunted. This is what's there in your mind for horror. Most of the movies are like that. The family moves into a new. You watch a lot of stuff too, right? Either a house or an apartment. But I think many makers have tried to change the way they narrate horror and present horror. So that has been interesting. Awesome. In Lohit ಬಗ್ಗೆ ಮಾತಾಡಿದೆ. What intrigued you? Like our direction style ಏನ್ different ಆಗಿದೆ in terms of shooting horror movies? Because ಅದು ನಿನ್ನ first horror movie ಅಲ್ವಾ? Yeah, ನಾನು act ಮಾಡಿರೋ first horror movie ಅದು. And but ನನಗೆ genre ಬಗ್ಗೆ ತುಂಬಾ ಗೊತ್ತಿತ್ತು and ತುಂಬಾ ಇಷ್ಟ ಇತ್ತು, because ನಾನು ತುಂಬಾ horror movies ನೋಡಿದ್ದೀನಿ. Like I said, ಚಿಕ್ಕ ವಯಸ್ಸಿಂದ ನಂಗೆ one of favorite genres ಅದು. So I was excited to work as an actor. And also Lohit ಬಗ್ಗೆ ಹೇಳ್ಬೇಕಂದ್ರೆ he's very hardworking. Like when Lohit uncle came to me, he was a little older than you. Yeah. Little too, like he was 21, I think. So first of all, Lohit na notiದಾಗ I was like, are you assisting this movie or are you directing this movie? So he was like, no ma'am, nane director, nane script bardidini. So I was pretty shocked. And then when he's a small kind of guy and he looks very younger than his age also. So I would have thought he was 16, 17. And then but he made a small presentation for me. It was near, I think, one first look tara madida graphics alli. At that, it just blew me over. It was like tumba chanagittu adu. Ad nantara detailing of the script, ad nantara detailing of artwork in the, you won't believe it, Ayush, he got gunny bags of dust, real dust. Now one basement ಮಾಡಿದೀವಿ. ಸೊ ಆ ಬೇಸ್ಮೆಂಟ್ ಅಲ್ಲಿ ಅದು ನಾವು ಹೋಗಿದಾಗ ಕೈ ಟಚ್ ಆಗಿ ನಿಜವಾಗ್ಲೂ ಡಸ್ಟ್ ಟಚ್ ಆಗ್ಬೇಕಂದ್ರೆ ಮೀ ಅಂಡ್ ವೇಣು ಲೈಕ್ ನೋ ಯು ಡೋಂಟ್ ಡೂ ದಟ್, ಜಸ್ಟ್ ಪುಟ್ ಪೌಡರ್, ಗೊತ್ತಾಗಲ್ಲ. ಅಂಡ್ ಹೀಸ್ ಲೈಕ್ ನೋ ಮ್ಯಾಮ್, ಗನಿ ಬ್ಯಾಗ್ಸ್ ಆಫ್ ಡಸ್ಟ್ ಎಲ್ಲ ಹಾಕಿ ರಿಯಲ್ ಕಾಬ್ ವೆಬ್ಸ್. ಸೊ ಹಿ ವೆಂಟ್ ಔಟ್ ಆಫ್ ಹಿಸ್ ವೇ ಟು ಡೂ ಆಲ್ ದಟ್ ಇನ್ ಮಮ್ಮಿ. ಸೊ ಆ ಥರ ಕಮಿಟ್ಮೆಂಟ್ ಇದೆ. ಅಂಡ್ ಹಿ ಈಸ್ ವೆರಿ ಗುಡ್ ವಿತ್ presentation. He's very good with visualization, visuals ಕೊಡ್ತಾರೆ. So ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. Like he's very hardworking. Then we did Devaki together, of course. So even Devaki was a very unique experience. Chini was in it, Aishwarya acted in it. And shooting Calcutta li shoot like almost 35-40 days schedule in a new city, new language, night shoots. So being a new director, he's done different things, and also it would have been easy for him, like Mummy nantara in horror movie Mummy too, but he chose another genre and he chose to work harder and prove himself as a director. And so I think lot of regards for his hard work and commitment, and he's very talented, tumba talented director. So Kalpana time ಅಲ್ಲಿ ಅಪ್ಪ ಶೂಟ್ ಮಾಡಿ ಮನೆಗೆ ಬಂದ್ರೆ ಹೆಂಗ್ ಅನ್ಸ್ತಾ ಇತ್ತು ನಿಂಗೆ? That's a good question actually, because I still remember ಒಂದ್ ದಿವಸ, I think ಒಂದು ಸಂಜೆ night final climax song ಇದೆ ಅಲ್ವಾ, where he is in that full the Kalpanadu getup ಅಲ್ಲಿ and with the blood and kumkuma and all that climax song. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅದೇ ಮೇಕಪ್ ಅಲ್ಲಿ ಮನೆಗೆ ಬಂದ್ಬಿಟ್ರು ಫುಲ್. ನಾನು ತುಂಬಾ ಸತಿ ಹೇಳಿದೀನಿ ದಟ್ ಹಂಗೆ ಬರಬೇಡಿ, ಕಾಲ್ ತೊಳ್ಕೊಂಡು ದೃಷ್ಟಿ ತೆಗ್ದ್ಬಿಟ್ಟು ಬರಬೇಕು ನಿಂಬು ಅಲ್ಲಿ. ಐ ಫಾಲೋ ದ್ಯಾಟ್ ಆಕ್ಚುಲಿ ಫಾರ್ ಎನಿಥಿಂಗ್. ನಾನು ಆಕ್ಷನ್ ಮಾಡಿದ್ರೂ ಹಂಗೆ. ಸೊ ಹಂಗೆ ಬಂದ್ಬಿಟ್ರು. ಫಸ್ಟ್ ಆಫ್ ಆಲ್ ವಿಜುವಲಿ ಶಾಕಿಂಗ್ ಇತ್ತು, ತುಂಬ ಭಯ ಆಯಿತು. ಆ್ಯಂಡ್ ದೆನ್ ಲೈಕ್ ನಾನೇ ಸ್ವಲ್ಪ ಎಲ್ಲ ದೃಷ್ಟಿ ತೆಗೆದು ಕಾಲೆಲ್ಲ ತೋರಿಸ್ಕೊಂಡು ದೃಷ್ಟಿ ತೆಗೆದ್ಬಿಟ್ಟು ಐ ವಾಸ್ ಲೈಕ್ ಐ ಸೆಡ್ ಓಕೆ ಫೈನ್ ನೌ ಯು ಕ್ಯಾನ್ ಕಮ್ ಇನ್ ಸೈಡ್ ಅಂತ. ಸೊ ಯಾ ತುಂಬ ಸ್ಕೇರಿ ಆಗಿತ್ತು. ಪರ್ಪಸ್ ಆಗಿ ಸ್ಕೇರ್ ಮಾಡ್ಬೇಕಂತ ಬಂದಿದ್ರು ಅನ್ಸುತ್ತೆ ನನಗೆ. ಯು ಗೈಸ್ ಡಿಡ್ಂಟ್ ಸಿ ಹಿಮ್. ನಾನು ನೋಡಿದೆ ಅವತ್ತು, ನಾನೇ ಬಾಗಿಲು ತೆಗೆದೆ, ಬಿಕಾಸ್ ಹಿ ಕೇಮ್ ಅಟ್ ಲೈಕ್ 2:33 in the morning ಡೈರೆಕ್ಟ್. ಅಂಡ್ ಅದು ಒಂಥರ ಆ ಸಾಂಗ್ ಹೆಂಗಿತ್ತು, ಬೀಚ್ ಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲ ಇದರಲ್ಲಿ. ಇಲ್ಲ, ನಂಗ್ ನೆನಪಿದೆ, ಅವ್ರು ಆ ಗೆಟಪ್ ಅಲ್ಲಿ ಮನೆಗ್ ಬಂದ್ರು, ನಾನ್ ಅಲ್ಲಿ ಮೇಲ್ ಕೂತಿದ್ದೆ, ಯಾರ್ ಬಂದ್ರು ಮನೆಗ್ ನೋಡ್ತಾ ಇದ್ದೀನಿ, ಅಪ್ಪ ನಂಗ್ ನೋಡ್ಬಿಟ್ಟು ಏನೋ ಅಂತ ಕಿರ್ಚಿದ್ರು. he does that, or ಗೆಟಪ್ ಹಾಕೋ ಮನೆಗ್. ಈ ನಡುವೆ ವಿಡಿಯೋ ಕಾಲ್ಸ್ ಮಾಡ್ತಾರಲ್ವಾ ನಮ್ಗೆ ಸರ್ಪ್ರೈಸ್ ಮಾಡಕ್ಕೆ. ಸೊ ಇನ್ನೊಂದು ಪ್ರಶ್ನೆ ಇತ್ತು, ನೀನ್ ಮಮ್ಮಿ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ, ದ ಮೂವಿ ಅಂಡ್ ಲೋಹಿತ್. ಸೊ ನಾನ್
I've seen a bit of that movie. ಕೆಲವು ಇನ್ನೂ ನೋಡ್ಲಿಲ್ವಾ ಫುಲ್ ಮೂವಿ ನೀನು? ಇನ್ನೂ ಭಯ ನೋಡಕ್ಕೆ. ಅಪ್ಪಾ ದೇವ್ರೆ. ಸೊ ಆ ಮೂವಿಯಲ್ಲಿ ಒಂದ್ ಚಿಕ್ಕ ಮಗು ಆಕ್ಟ್ ಮಾಡುತ್ತೆ, ಯುವಿನಾ. ಯುವಿನಾ. ಸೊ ಆ ಮನೆ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ ಮನೆಗ್ ಬರ್ತೀಯ ಅಲ್ವಾ, ಅದ್ ಹೆಂಗಿರುತ್ತೆ ನಿಂಗೆ? ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ಒಂಥರ ಅನ್ಸುತ್ತಾ ಮನೆಗ್ ಬಂದ್ಮೇಲೆ? ನಾನು ತುಂಬಾ ಪೂಜೆ ಮಾಡ್ತೀನಿ, ನಿನ್ಗೆ ಗೊತ್ತು. ಸೊ ನಾನು ದೇವಿ ಪೂಜೆ ತುಂಬಾ ಮಾಡ್ತೀನಿ. ಸೊ ಟಚ್ ವುಡ್ ನನಗೆ ಯಾವಾಗ ಅನ್ಸುತ್ತೆ ಗಾಡ್ ಇಸ್ ವಿತ್ ಮೀ. ಮಮ್ಮಿ ಟೈಮಲ್ಲಿ ಐ ಆಲ್ವೇಸ್ ಹ್ಯಾಡ್ ಪ್ರೊಟೆಕ್ಷನ್. ಐ ಹ್ಯಾಡ್ ಅ ದೇವಿ ಆಮ್ಯುಲೆಟ್ ವಿತ್ ಮೀ. ಸೊ ಅದು ಒಂದು ಸೈಕಲಾಜಿಕಲಿ ಆಗಲಿ ಅಂಡ್ ನಾವು ಪೂಜೆ ಮಾಡಿದ್ದೀವಿ, ತುಂಬ ಇಂಪಾರ್ಟೆಂಟ್. ಐ ಮೀನ್ ಈವನ್ ಇನ್ ಹಾಲಿವುಡ್ ಅವ್ರು ಮಾಡ್ತಾರೆ, ಫಾದರ್ನ ಕರೆದ್ಬಿಟ್ಟು ಪ್ರೀಸ್ಟ್ಗೆ ಹೋಲಿ ವಾಟರ್ ಎಲ್ಲ ಹಾಕ್ಸ್ಕೊಂತಾರೆ. ಕಾಂಜರಿಂಗ್ ಮನೆಯಲ್ಲಿ ಹಂಗೆ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ತುಂಬ ಇನ್ಸಿಡೆಂಟ್ಸ್ ಆಗುತ್ತೆ ಆಯುಷ್, ಬಿಕಾಸ್ ನಾವು ಶೂಟ್ ಮಾಡಿದಾಗ ಐ ಬಿಲೀವ್ ಇನ್ ದಿಸ್, ದ ಯೂನಿವರ್ಸ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಶೂಟಿಂಗ್ ಆ್ಯಂಡ್ ವಾಟ್ ಇಸ್ ಫೇಕ್. ಸೊ ನಾವು ಅನ್ಭವಿಸೋದು ಅದರಿಂದ ಒಂದು ಎನರ್ಜಿ ಬರುತ್ತೆ, ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ವಿ ಆರ್ ಆಕ್ಚುಲಿ ಕಾಂಜೂರಿಂಗ್ ಅಪ್ ಅನ್ ಯೂನಿವರ್ಸ್. ಸೊ ಆವಾಗ ಯಾವುದು ಎನರ್ಜೀಸ್ ಅಟ್ರಾಕ್ಟ್ ಆಗ್ಬೋದು, ಲೈಕ್ ಇಫ್ ಪೀಪಲ್ ಬಿಲೀವ್. ಸೊ ತುಂಬ ಕೇರ್ಫುಲ್ ಆಗಿ ಅದು ಮಾಡಬೇಕು. ಸೊ ವಿ ಆಲ್ವೇಸ್ ಡೂ ಪೂಜಾ ಬಿಫೋರ್ ವಿ ಸ್ಟಾರ್ಟ್ ದ ಶೂಟಿಂಗ್. ಮುಹೂರ್ತ ಪೂಜಾ ಮಾಡ್ತೀವಿ, ಅದರಿಂದ ಆಕ್ಟರ್ಸ್ಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ವಾಟ್ ಎವರ್ ವಿ ಕ್ರಿಯೇಟ್. ಬಟ್ ಮಮ್ಮಿ ಟೈಮಲ್ಲಿ ಆ ಮನೆಯಲ್ಲಿ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ, ಯುವಿನ ಜೊತೆಲೂ ಆಗಿದೆ. ಲೈಕ್ ಒಂದ್ಸತಿ ವಿ ವರ್ ಶೂಟಿಂಗ್ ಅ ಸ್ಕೇರಿ ಸೀನ್ ಅಂಡ್ ಐ ಸ್ಟಿಲ್ ರಿಮೆಂಬರ್ ಯುವಿನ ಮುಗೀತು, ಶಾರ್ಟ್ ಅಲ್ಲಿ ಯುವಿನ ಬೈಕ್ ಇಂದ ಬಿದ್ದೋಗ್ತಾರೆ. ಅದಕ್ಕಿಂತ ಮುಂಚಿನ ದಿವಸ ನಾವು ಶೂಟ್ ಮಾಡಿದೀವಿ, ಕಾಲೆಲ್ಲ ಏಟಾಗುತ್ತೆ, ನಾನು ಬಂದು ನೋಡ್ಕೊಂತೀನಿ. ನೆಕ್ಸ್ಟ್ ಡೇ ನಾವು ನೈಟ್ ಶೂಟ್ ಮಾಡ್ತಾ ಇದೀವಿ. ಆ ಹುಡುಗಿಗೆ ತುಂಬಾ ಧೈರ್ಯ ಆಯ್ತು, ಶಿ ವಾಸ್ ವೆರಿ ಯಂಗ್ ಡ್ಯೂರಿಂಗ್ ದಟ್ ಶೂಟ್. ಬೈಸೈಕಲ್ ತಗೊಂಡು ಆಚೆ ಹೊರಟೋದ್ರು ಅರೌಂಡ್ 2:30 in the morning. And her mom is saying, her mom was sleeping and I said, don't go, it's late. She went and fell somewhere. Same as ನಾವು ಶೂಟ್ ಮಾಡಿದೀವಿ, ಅದೇ ತರ ಬಿದ್ದೋಗ್ಬಿಟ್ಟು ಅದೇ ಜಾಗದಲ್ಲಿ ಏಟ್ ಮಾಡ್ಕೊಂಡು ಅದೇ ಸೇಮ್. ಸೊ ಐ ಡೋಂಟ್ ನೋ ಅದು ಸೈಕಲಾಜಿಕಲಿ ಹಂಗೆ ಆಗಿದೆ ಅಥವಾ ಈ ತರ ಇನ್ಸಿಡೆನ್ಸಸ್. ಆಮೇಲೆ ಒಂದು ಗೋಸ್ಟ್ ಕ್ರಿಯೇಟ್ ಮಾಡಿದೀವಿ ನಾವು, ಅದ ನಂತರ ಲೈಕ್ ಅಲ್ಟಿಮೇಟ್ಲಿ ಗ್ರಾಫಿಕ್ಸ್ ಅಲ್ಲಿ ಮಾಡಿದ್ವಿ. ಬಟ್ ಒಂದು ಗೋಸ್ಟ್ ಕ್ರಿಯೇಟ್ ಮಾಡಿದೀವಿ ಜಸ್ಟ್ ಫಾರ್ ರೆಫರೆನ್ಸ್, ಬಿಕಾಸ್ ಅದು CG ನಮಗೆ ಕಲ್ಪನೆಗೆ ಬರಲ್ಲ ಹೆಂಗಿರುತ್ತೆ ಅಂತ. ಸೊ ಲೋಹಿತ್ ಅಂಕಲ್ ಒಂದು ಗೋಸ್ಟ್ ಕ್ರಿಯೇಟ್ ಮಾಡಿದ್ವಿ, ಹಿಂಗಿರುತ್ತೆ. ಸೊ ಆ ಮುಖವಾಡ ಒಂದ್ ರೂಮ್ ಅಲ್ಲಿ ಸುಮ್ನೆ ಒಂದ್ ಪಿಲೋ ಮೇಲೆ ಹಂಗೆ ಕೂಡ್ಸ್ಬಿಟ್ಟಿದ್ರು. ಸೊ ಇಟ್ ವಾಸ್ ವೆರಿ ಸ್ಕೇರಿ. ಸೊ ಐಶ್ವರ್ಯ ಅಂತ ನನ್ನ ತಂಗಿ ಕ್ಯಾರೆಕ್ಟರು, ಐಶ್ವರ್ಯ ಶಿಂಡೋಗಿ. ಸೊ ಹರ್ ಹೇರ್ ಡ್ರೆಸರ್ ವೆಂಟ್ ಅಂಡ್ ಸಾ ದಟ್ ಅಂಡ್ ಶಿ ಶೌಟೆಡ್ ರಿಯಲಿ ಲೌಡ್ಲಿ ಇನ್ ದ ಮಿಡ್ಲ್ ಆಫ್ ದ ನೈಟ್. ನಮ್ಮೆಲ್ಲರಿಗೆ ಶೂಟಿಂಗ್ ಮಾಡುವಾಗ ಆ ಕಿಡ್ಸ್ಕಿರ್ಬಿಟ್ಟು ನಮ್ಮೆಲ್ಲರಿಗೆ ಭಯ, ಅವ್ರಿಗೆ ಅದು ನೋಡ್ಬಿಟ್ಟು ಭಯ. ನಾವ್ ಏನಾಯ್ತು ಅಂದ್ರೆ ಮೇಲೆ ಹೋಗಿ ಅಲ್ಲಿ ಹೋಗಿ ಬಿದ್ದೋಗ್ಬಿಟ್ಟಿದಲ್ಲ ಅದನ್ನ ನೋಡಿ, ಶಿ ಥಾಟ್ ಸಮಥಿಂಗ್ ಕೇಮ್ ರಿಯಲ್. ಅದು ಕತ್ಲಲ್ಲಿ ಹಂಗೆ ಒಂದು ಪಿಲೋ ಮೇಲೆ ಮುಖವಾಡ ಹಾಕ್ಬಿಟ್ಟಿದ್ರು, ಏನೋ ತಗೋಬರಕ್ಕೆ ಹೋಗಿದ್ರು. ಸೊ ಆತರ. ಆಮೇಲೆ ಲೋಹಿತ್ ಅಂಕಲ್ಗೆ ಕೇಳ್ಬೇಕು ನೀನು, ಅವರು ಅಲ್ಲಿ ರಿಸಾರ್ಟ್ ಅಲ್ಲಿ ರೂಮ್ ಅಲ್ಲಿ ಮಲ್ಕೊಂತ ಇದ್ರು ಶೂಟಿಂಗ್ ಟೈಮ್ ಅಲ್ಲಿ. ಅವ್ರಿಗೆ ದಿಸಾ ವಿಂಡೋ ಹತ್ರ ಟಕ್ 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 ಅಂತ. ಇನ್ನೊಬ್ರು ದೇರ್ಸ್ ಅನದರ್ ಗೈ ವಿತ್ ಹಿಮ್, ಗೋವಿಂದೋ ದಿಸಾ ಏನಿದೆ ಅಲ್ಲಿ ಸರ್, ಏನೋ ಒಂದಿದೆ ಅಂತಾರೆ, ಇದೇ ಸುಮ್ನೆ ಮಲ್ಕೋ ಅನ್ನೋ ತರ. So all these things happen. But for me, like your question, you're asking about horror. I have a lot of things to tell you about that. Nan wapas manek bartide like around 3-4 o'clock. Full night shoots ittu. So I used to feel that I have to brush out this energy. So I used to have a shower and like, I follow a couple of rituals. Like I used to have a shower. I meditate. So I do all those things. And I try not to think too much. Usually now shooting ಮಾಡಿದಾಗ night ಅಲ್ಲಿ ನಾನು ಯೋಚನೆ ಮಾಡ್ತೀನಿ, like ಇವತ್ತು ನಾನು ಏನು ಶೂಟ್ ಮಾಡಿದ್ದು ಚೆನ್ನಾಗಿತ್ತಾ. But with horror movies, I avoid that. I don't like to bring back those things. Yeah, I don't. So, but yeah, as a performer, like was my performance good? How were the scenes today? ಅದೆಲ್ಲ ಯೋಚನೆ. So ತುಂಬಾ categorically like it was an acting ಅನ್ನೋ ತರ ನಮ್ಮ ಹಾರ್ಟ್ಗೆ ಇರಬೇಕು, ಹಾರ್ಟಲ್ಲಿ ಇರಬೇಕು. So we shouldn't feel like the experience is real. Yeah, so that was the thing. Have you ever felt a presence like ನಿಮ್ ಅನ್ಸ್ತಾ ಸೆಟ್ ಅಲ್ಲಿ something is ಸೆಟ್ ಅಲ್ಲಿ ಆಕ್ಚುಲಿ ಭಯ ಆಗಲ್ಲ, ಬಿಕಾಸ್ ತುಂಬಾ ಜನ ಇರುತ್ತೆ. ಸೊ ಸೆಟ್ ಅಲ್ಲಿ ಆಕ್ಚುಲಿ the camera is there, the cameraman, and even though like some scenes we have less technicians, but cameraman ಯಾವಾಗ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ. ಸೊ ಆಡಿಯನ್ಸ್ ನೋಡಿದಾಗ it looks blank, but behind the scenes like there is always a team. ಸೊ ಆವಾಗ ಭಯ ಆಗಲ್ಲ. But the new movie was very scary, the one we shot recently. Right. That brings me Capture. Yeah, ನಿನ್ ಹೊಸ ಮೂವಿ ಕ್ಯಾಪ್ಚರ್ ಮಾಡ್ತಾ ಇದೀಯಾ? I've seen one picture which you've shown. ತುಂಬಾ ಚೆನ್ನಾಗಿದೆ. Thank you. Bending. ನಿಂಗೇನ್ ಅನ್ಸುತ್ತಾ ಪಿಕ್ಚರ್ ಬಗ್ಗೆ? What would you like to tell us? What makes it so special? ಆ ಪಿಕ್ಚರ್ ಯಾಕೆ ಅಷ್ಟು ಸ್ಪೆಷಲ್ ಆಗಿದೆ? ಇಲ್ಲ, what makes it different? Capture, okay, now we started in August and it's ready now. It's coming in November. Very excited, first of all. Third film with Lohit, again horror. Capture now, I don't want to reveal too much about the story because adu jana nodli anta, but Capture is one movie where I genuinely felt scared. Like I have never felt scared when I'm shooting. Nan tumba ghost movies nodtini, and like I tell you, I pray to goddess who's very fierce.
ಸೊ ಬಟ್ ಯಾ ಐ ಥಿಂಕ್ ನಾವೆಲ್ಲರೂ ಭಯ ನಾನು ಮಾನ್ವಿತಾ ಇವನ್ ದ ಲಿಟಲ್ ಪಾಪು ನೀನು ಮೂವಿ ನೋಡಿದಾಗ ನಿಂಗೆ ಗೊತ್ತಾಗುತ್ತೆ ಅದು ತುಂಬ ಸ್ಕೇರಿ ಆಗಿದೆ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ಮೈ ಕ್ಯಾರೆಕ್ಟರ್ ದೆರ್ ಲಾಟ್ ಆಫ್ ಡಿಫ್ರೆಂಟ್ ಚೇಂಜಸ್ ಲೈಕ್ ಐ ಕ್ಯಾಂಟ್ ರಿಫೀಲ್ ಇಟ್ ಸರ್ಟನ್ ಥಿಂಗ್ಸ್ ನೋ ದಟ್ ದ ಕ್ಯಾರೆಕ್ಟರ್ ಡಸ್ ಅದು ತುಂಬ ಭಯಂಕರವಾಗಿತ್ತು ಸೊ ನಿದ್ದೆ ಬರ್ತಾ ಇರಲಿಲ್ಲ ಲಕ್ಕಿಲಿ ಫುಲ್ ನೈಟ್ ಶೂಟಿಂಗ್ ಮಾಡ್ತಾ ಇದ್ವಿ ಸೊ ಸ್ವಲ್ಪ ಬೆಳಕು ಬಂದಾದ್ಮೇಲೆ ಮಲಗ್ತಾ ಇದ್ವಿ ಆದರೂ ಎಲ್ಲ ಓಪನ್ ಮಾಡಿ ಸ್ವಲ್ಪ ಮಲಗ್ತಾ ಇದ್ವಿ ಬಟ್ ತುಂಬ ಸ್ಕೇರಿ ಆಗಿತ್ತು ಮತ್ತೆ ಆ ಹೆಸರೇ ಒಂಥರ ಚೆನ್ನಾಗಿದೆ ಕ್ಯಾಪ್ಚರ್ ಯಾ ಕರೆಕ್ಟ್ ನೆಕ್ಸ್ಟ್ ಯು ವಾಂಟ್ ಥಿಂಕ್ ಯೋಚನೆ ಮಾಡ್ಬೇಕು ಕರೆಕ್ಟ್ ಅಂಡ್ ಅನದರ್ ವೇ ವೈ ದ ಮೂವಿ ವಾಸ್ ಡಿಫ್ರೆಂಟ್ ವಾಸ್ ಇವಾಗ ನಿನ್ಗೆ ಹೇಳ್ದೆ ಅಲ್ವಾ ಯೂಶಲಿ ಟೆಕ್ನಿಷಿಯನ್ಸ್ ಇರುತ್ತೆ ಈ ಮೂವಿ ಇಡೀ ಮೂವಿ ನಾವು CCTV ಪರ್ಸ್ಪೆಕ್ಟಿವ್ ಅಲ್ಲಿ ಶೂಟ್ ಮಾಡಿದೀವಿ ಸೊ ಆಲ್ ದ ಕ್ಯಾಮ್ರಾಸ್ ಆರ್ ಪ್ಲೇಸ್ ಲೈಕ್ ಹೌ CCTV cameras would be placed in a house. ಸೊ ಕ್ಯಾಮ್ರಾ ಇಂದಾನೆ ನೋಡಿ They are real cameras. They're not CCTV cameras, but the placement of the film cameras were in CCTV point of view. So we've shot the entire movie in one lens. So there was one scene where I have to do something in the kitchen, then I have to come out, I have to go up the stairs, go down the thing, go to the bridge, go to my room. So no one could be on the set. This is in the middle of the night. So the setting was such that ಇಡೀ ಮನೆ ಡಾರ್ಕ್ ಆಗಿತ್ತು ಅಂಡ್ ಏನೇನೋ ನಡೀತಾ ಇದೆ ಮನೆಯಲ್ಲಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಬರೀ ಕ್ಯಾಮ್ರಾ ಸ್ವಿಚ್ ಆನ್ ಆಗ್ತಿತ್ತು ಒನ್ ಶಾರ್ಟ್ 10 minutes ಯಾರು ಇರ್ತಿರ್ಲಿಲ್ಲ ಬಿಕಾಸ್ ಟೆಕ್ನಿಷಿಯನ್ಸ್ ಇರಂಗೆ ಇಲ್ಲ ಅಲ್ವಾ ಬಿಕಾಸ್ ಫುಲ್ ಫೀಲ್ಡ್ ಆಗಿಬಿಡುತ್ತೆ ಮನೆ ದೇರ್ ಆಲ್ ಔಟ್ಸೈಡ್ ಸಮ್ವೇರ್ ಆಕ್ಚುಲಿ ನಮ್ಗೆ ಈ ಶೂಟಿಂಗ್ ಅಲ್ಲಿ ಯಾರು ಇಲ್ಲ ನಾವೇ ಇದ್ದೀವಿ ಮನೆಯಲ್ಲಿ ಅನ್ನೋ ತರ ಇತ್ತು ಸೊ ದ್ಯಾಟ್ ವಾಸ್ ಒನ್ ಸ್ಕೇರಿ ಫ್ಯಾಕ್ಟರ್ another scary factor was ನಾವು ಆ ಮನೆಯಲ್ಲಿ ಲೈಕ್ ವಿ ಸ್ಟೇಡ್ ಬ್ಯಾಕ್ ಇನ್ ದ್ಯಾಟ್ ಹೌಸ್ ಓನ್ಲಿ ಸೊ ನಾವೆಲ್ಲರೂ ಆ ಬಂಗ್ಲೋ ಅಲ್ಲಿನೇ ಇದ್ವಿ ಶೂಟಿಂಗ್ ಮಾಡಿದಾಗ ವಿ ಟು ಸ್ಟೇ ದೇರ್ ಬಿಕಾಸ್ ನೈಟ್ ಶೂಟಿಂಗ್ ಅಲ್ವಾ ಅಂಡ್ ದೆನ್ ಡೇ ಅಲ್ಲಿ ಮಲಗ್ತಾ ಇದ್ವಿ ಸೊ ಅದೇ ರೂಮಲ್ಲಿ ಮಾಡ್ಕೋಬೇಕು ಇಟ್ಸ್ ಕೈಂಡ್ ಆಫ್ ಸ್ಕೇರಿ ಅಂಡ್ ಮಾನ್ವಿತಾ ಹ್ಯಾಸ್ ಅ ಲಾಟ್ ಆಫ್ ಸ್ಟೋರೀಸ್ ಐ ಥಿಂಕ್ ಶಿಲ್ ಟೆಲ್ ಯು ಒನ್ ನೈಟ್ ಶಿ ವಾಸ್ ಲೈಕ್ ಮ್ಯಾಮ್ ನನಗೆ ಆಗ್ತಾ ಇಲ್ಲ ನಿಮ್ಮ ಜೊತೆ ಬಂದು ಮಲಗ್ಲಾ ಅಂತ ಸೊ ಯಾ ಇಟ್ಸ್ ಪ್ರಿಟಿ ಸ್ಕೇರಿ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಡೋಂಟ್ ಥಿಂಕ್ ಎನಿವನ್ ಹ್ಯಾಸ್ ಶಾಟ್ ಇಟ್ ಲೈಕ್ ದಿಸ್ not only Kannada industry, I think if you ask Lohit uncle, I think in the world it's the only one because people have done handycam, CCTV ಎಲ್ಲ mix ಮಾಡಿ, but I think it's unique, yeah. And it was experimental. Initially Lohit uncle ನನಗೆ ಹೇಳಿದಾಗ ನಾನು Lohit ಹೆಂಗೆ like how will people feel scared because horror means close ups ಅದೆಲ್ಲ ಬೇಕಲ್ವಾ CCTV perspective ಅಲ್ಲಿ how will people it's always wide. He's like no ma'am trust me and all that, but when we were watching the monitor itself we were so excited. The lighting in the monitor and they've really lit it up well and the house is very beautiful so ella seri I think it's quite nice yeah it's a nice concept yeah so ee capture cinema ge production house Raviraj uncle nimge heng approach madidru because I heard it's his first production yeah so he was in touch with Lohit uncle and they wanted to collaborate and do something and so hangayitu basically so he came through Lohit uncle and ಅವರು ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಇದ್ದಾರಲ್ವಾ ಅವ್ರ ಬ್ರದರು ಸೊ ಯು ನೋ he was very sweet actually his son has acted in the film so he's my son in the film so that boy is extraordinary he's so cute ನೀನು ನೋಡಬೇಕು ಮೂವಿನಲ್ಲಿ ಸೊ ಅವರು ತಾಯಿ ಇದ್ರು ಶೂಟಿಂಗ್ನಲ್ಲಿ ಫುಲ್ ನಮಗೆ ಎಲ್ಲ ಮನೆ ಅಡಿಗೆ ಥರ ಮಾಡಿ ಮನೆಯಲ್ಲಿ ಅಡಿಗೆ ಮಾಡಿ ಯು ನೋ ದೇ ಟ್ರೀಟೆಡ್ ಅಸ್ ಲೈಕ್ ವಿ ಬಿಕೇಮ್ ಲೈಕ್ ಅ ರಿಯಲ್ ಫ್ಯಾಮಿಲಿ ದೇರ್ and she really took really good care of us and even Raviraj uncle's I think I don't know if you know but he's made a 65 feet cutout of just to launch the title capture film in front of Viresh theatre mane papa bandidru launch madake so you know as a production house they've you know really supported this idea because ninge gottu allu idu experimental idea like ಕೆಲವು ಪ್ರೊಡ್ಯೂಸರ್ಸ್ಗೆ ಭಯ ಹಿಂಗೆ CCTV ಕಾನ್ಸೆಪ್ಟ್ ವಿದೌಟ್ ನೋಯಿಂಗ್ ಎನಿಥಿಂಗ್ ಹಿ ಜಸ್ಟ್ ಬ್ಲೈಂಡ್ಲಿ ಟ್ರಸ್ಟೆಡ್ ಲೋಹಿತ್ ಅಂಡ್ ದ ಟೀಮ್ ಅಂಡ್ ಸೆಟ್ ಜಸ್ಟ್ ಡೂ ವಾಟ್ ಎವರ್ ಯು ವಾಂಟ್ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ಜಾಸ್ತಿ ಲೈಕ್ 2 ಸತಿ ಬಂದು ಹೊರಟೋದ್ರು ದೆನ್ ದೇ ಆರ್ ವೆರಿ ಸಪೋರ್ಟಿವ್ ವೆರಿ ಪಾಸಿಟಿವ್ ಪೀಪಲ್ ಆ್ಯಂಡ್ ಖಂಡಿತ ಲೈಕ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಡಿಸ್ಟ್ರಿಬ್ಯೂಷನ್ so adu important releasing the film distributing it in the right theaters so we had that confidence with them also and also Lohit uncle and I like we planned together production many times before COVID you remember but that didn't happen adu aglilla ad nantara we were thinking of Mummy 2 marana yen marana actually like you know like in next horror marana anta so idu bandaga like nan you know like nam production alli madbidde he said illa ma'am avaru tumba olle producers tumba you know like they're very very supportive and they're ready to do horror they want to do horror so I was like okay fine and like especially during Halloween you know like a new experimental horror film I think in the south it's very exciting okay so mom ಚಿಕ್ಕ ವಯಸ್ಸಲ್ಲಿ ನಮ್ಮ ನಾನಿ your mom ಅವ್ರು ನಿಂಗೆ ಯಾವ ಥರ
ಹಾರರ್ ಸ್ಟೋರೀಸ್ ಹೇಳ್ತಾ ಇದ್ರು ಭಯ ಪಡ್ಸಕ್ಕೆ, ಇಲ್ಲ ಟು ಮೇಕ್ ಯು ಡಿಸಿಪ್ಲಿನ್. ನಾನೀಗಿಂತ ಜಾಸ್ತಿ ಆಕ್ಚುಲಿ ಬದ್ದಿ ಇದ್ರು, ಡಿ ರಿಮೆಂಬರ್ ದೀದಾ ಅವರೆಲ್ಲ. ಸೊ ಅವ್ರದ್ದು ಎಲ್ಲ ಇರುತ್ತೆ ಅಲ್ವಾ ಊರ್ ಕಥೆಗಳು, ಅಂಡ್ ಎಲ್ಲರೂ ಲೈಫಲ್ಲಿ ಕ್ಲೇಮ್ ಮಾಡ್ತಾರೆ ಅವ್ರು ದೆವ್ವ ನೋಡಿದ್ದಾರೆ ಕೆಲವರು ಅಥವಾ ಫೀಲ್ ಮಾಡಿದ್ದಾರೆ. ಆ ಸ್ಟೋರೀಸ್ ತುಂಬ ಕೇಳ್ಪಟ್ಟಿದ್ವಿ ಚಿಕ್ಕ ವಯಸ್ಸಿನ. ಸೊ ನಾನು ಪರ್ಸ್ನಲಿ ನನಗೇನೋ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ ಚಿಕ್ಕ ವಯಸ್ಸಲ್ಲಿ, ಬಟ್ ಟಚ್ ವುಡ್ ಇನ್ ವೇ ಅದು ತುಂಬ ಕಮ್ಮಿ ಆಗಿದೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಬಟ್ ಐ ವುಡ್ ಸೇ ದಟ್ ಐ ಆಮ್ ಸೆನ್ಸಿಟಿವ್ ಟು ಎನರ್ಜಿ. ಐ ಥಿಂಕ್ ಯು ನೋ ದ್ಯಾಟ್. ಲೈಕ್ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಾನು ಹೇಳ್ತೀನಿ, ಲೈಕ್ ಐ ವಿಶ್ ದಿಸ್ ಪ್ಲೇಸ್ ಇಸ್ ನಾಟ್ ಗುಡ್ ಆರ್ ದಿಸ್ ಇಸ್ ಗುಡ್. ಐ ಥಿಂಕ್ ಅದು ಒಂದು ಫೀಲ್ ಇರುತ್ತೆ. ಆ್ಯಂಡ್ ಕೆಲವರು ನಾವು ತುಂಬ ಸೆನ್ಸಿಟಿವ್ ಆಗಿ ಇರ್ತೀವಿ. ಸೊ ಫಾರ್ ಮೀ ಐ ಆಮ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಇಟ್ಸ್ ಇನ್ ಮೈ ಅದು ಏನು ಹೇಳ್ತಾರೆ ಇನ್ ಮೈ ಹಾರೋಸ್ಕೋಪಲ್ಲಿ ಇದೆ ದಟ್ ಇಫ್ ಐ ಡೂ ದ್ಯಾಟ್ ಫರ್ದರ್, ನಾನು ಅದ್ರ ಬಗ್ಗೆ ಕಲ್ತಿದ್ರೆ ನನಗೆ ಅದು ಬೇಗ ಬರುತ್ತೆ ಅನ್ನೋ ಥರ. ಸೊ ಆ ಥರ ಒಂದಿದೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯುನೋ ಲೈಕ್ ಫ್ರಮ್ ಜನರೇಷನ್ಸ್ ಅವರೆಲ್ಲ ಪೂಜೆ ಮಾಡಿ ದೇವಿ ವರ್ಷಿಪ್ ಅದೆಲ್ಲ ನಡೆಯುತ್ತೆ. ಸೊ ಖಂಡಿತ ಅದ್ರ ಜೊತೆಯಲ್ಲಿ ಇದು ಎಲ್ಲ ಇದ್ದೇ ಇರುತ್ತೆ. ಸೊ ತುಂಬ ಸ್ಟೋರೀಸ್ ಕೇಳಿದ್ದೀನಿ ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ. ಈವನ್ ನಾನಾಜಿ ಇಸ್ ದಟ್ ಸ್ಟೋರಿ ಆಫ್ ದ ಗೋಸ್ಟ್ ಈ ಸಾ ಇನ್ ಹಿಸ್ ಹಾಸ್ಟೆಲ್. ಸೊ ನನ್ನ ಅಪ್ಪಂದು ಒಂದು ಸ್ಟೋರಿ ಇತ್ತು, ಅವ್ರ ಹಾಸ್ಟೆಲಲ್ಲಿ ಒಂದು ಗೋಸ್ಟ್ ನೋಡಿರೋದು. ಅದು ತುಂಬ ಹಾಂಟ್ ಮಾಡುತ್ತೆ ನಮಗೆ ಚಿಕ್ಕ ವಯಸ್ಸಿಂದ. ಅದು ಒಂದು ಲೇಡಿ ನೋಡಿದ್ರು ಅವರು ಅವಾಗ, ಆ್ಯಂಡ್ ಅವ್ರಿಗೆ ಗೊತ್ತಿರಲಿಲ್ಲ. ವೆಕೇಶನ್ ಟೈಮಲ್ಲಿ ಎಲ್ಲರೂ ಹೊರಟೋಗಿದ್ರು, ಅವ್ರು ಒಬ್ಬರು ಇದ್ರು ಹಾಸ್ಟೆಲಲ್ಲಿ, ಎಂಜಿನಿಯರಿಂಗ್ ಹಾಸ್ಟೆಲಲ್ಲಿ. ಆ್ಯಂಡ್ ಅದು ಹಿಂಗೆ ಟಾಟಾ ಮಾಡ್ತಿದ್ರು, ಬಟ್ ಅವ್ರ ಫೇಸ್ ಆ್ಯಂಡ್ ಬಾಡಿ ಇಷ್ಟು ಕಾಣಿಸಿತ್ತಂತೆ. ಬಟ್ ಅವ್ರ ಹತ್ರ ಹೋಗಿದಾಗ ಅದು ನೋಡ್ತಿದ್ದಾರೆ, ಅವರು 3ನೇ ಫ್ಲೋರಲ್ಲಿ ಇದ್ದಾರೆ. ಸೊ ಎಷ್ಟು ಉದ್ದ ಆಗಿರ್ಬೋದು ಆ ಬಾಡಿನ. ಹಂಗೆ ಸೊ ಹಾಗೆ ಅದು ಅಪ್ಪ ಹೇಳ್ತಿದ್ದಾರೆ, ಅವ್ರು ಒಂದು ಟ್ರಾನ್ಸಲ್ಲಿ ಇದ್ದಾರೆ, ಇಲ್ಲಿ ಕಿಟಕಿ ಹತ್ರ ಬಂದು ನಿಂತಿದ್ದಾರೆ ನಾನಾ. ಆ್ಯಂಡ್ ಈ ಸೀಯಿಂಗ್ ಹಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಅಯ್ಯಮ್ಮ. ಆ್ಯಂಡ್ ಶಿ ಈಸ್ ಆಲ್ಮೋಸ್ಟ್ ಲೈಕ್ 3ನೇ ಫ್ಲೋರಲ್ಲಿ ಎಷ್ಟು ಉದ್ದ ಇರ್ಬೋದು ಅವರು. 3 floor means her body is stretched to that, and she's walking away slowly and she's saying no, don't come near me, you know. So that's one story which is still giving me goosebumps. But that's one Nana said, but he said she could have been an angel also. You don't know what it was. ಏಂಜಲ್ ಹಂಗ್ ಕಾಣಿಸಲ್ಲ ಅನ್ಸ ಗೊತ್ತಿಲ್ಲ, ಬಟ್ ಸ್ಟೋರೀಸ್ ಕೇಳಿದೀನಿ ತುಂಬ. ಆ್ಯಂಡ್ ಮೇ ಬಿ ಆ್ಯಕ್ಚುಲಿ ಅವಾಗ ಯುನೋ ತುಂಬ ಓದಿ ಅವ್ರಿಗೇನೋ ಒಂದು ಇಲ್ಯೂಷನ್ ಥರನೋ ಕಾಣಿಸಿರ್ಬೋದು. ಬಟ್ that one story he used to tell us a lot. Like ನಮ್ಮ ಫ್ಯಾಮಿಲಿ ಎಲ್ರಿಗೂ ಗೊತ್ತಿದೆ ಅದು. ಸೊ ಹಾಗೆ ತುಂಬ ಸ್ಟೋರೀಸ್ ಇದೆ. ಕೇಳಿದಾಗ ನಮ್ಮ ಇಮ್ಯಾಜಿನೇಷನ್ ವರ್ಕ್ ಆಗುತ್ತೆ. ಸೊ ನಾವು ಇಮ್ಯಾಜಿನ್ ಮಾಡ್ತೀವಿ ಅಲ್ವಾ ಹಿಂಗಿರುತ್ತೆ ಅಂತ. ಸೊ ಆಮೇಲೆ ಈವನ್ ಇನ್ ಮಮ್ಮಿ ಬ್ಯಾಕ್ ಸ್ಟೋರಿ ಬರುತ್ತೆ ಅಲ್ವಾ, ಅದು ಒಂದು ಟ್ರೂ ಇನ್ಸಿಡೆಂಟ್. ಲೋಹಿತ್, ಇಟ್ ಹ್ಯಾಪನ್ ಟು ಲೋಹಿತ್ಸ್ ಫ್ರೆಂಡ್. ಸೊ ನೀನು ನೋಡಿಲ್ಲ ಮೂವಿ, ಬಟ್ ಅದು ಸೊ ತುಂಬ ಮೂವೀಸಿಂದ ಇನ್ಸ್ಪಿರೇಷನಿಂದ ತುಂಬ ಮಾಡಿದೆ. ಲೈಕ್ ಈ ಪೊಸೆಷನ್ ಆಗಲಿ ಇದೆಲ್ಲ ಆಗಲಿ, ಲೈಕ್ ತುಂಬ ಕಡೆ ನಡೆದಿದೆ ಆ ಥರ. ಸೊ ನಾನು ನಿನಗೆ ಇವಾಗ ಕೇಳಬೇಕು, ನೀನು ನನ್ನ ಜೊತೆ ಹಾರರ್ ಮೂವಿ ಮಾಡಬೇಕು. ಬಿಕಾಸ್ ಆಯುಷ್ ಇದನ್ನು ನಿಮ್ಗೆ ಎಲ್ರಿಗೂ ಹೇಳಲೇಬೇಕು. ಆಯುಷ್ ಹಾರರ್ ಮೂವಿ ನೋಡ್ತಾರೆ ಈ ಥರ ಪಿಲೋ ಇಟ್ಕೊಂಡು ಹಿಂಗೆ. ಡೋಂಟ್ ಲೈ ಹಿಂಗೆ ಕುತ್ಕೊಂಡು ನೋಡ್ತಾರೆ. ಚಿನ್ನಿ ನನ್ನ ಮಗಳು, ಅವಳಿಗೆ ಒಂಚೂರು ಭಯ ಇಲ್ಲ, ಟಚ್ ವುಡ್. ಅವಳು ಅದೇನೋ ರಿಯಲ್ ಇಲ್ಲ, ನಮ್ಮ ಹತ್ರ ಬಂದರೆ ನೀವು ಹೋಗು ಅಂತೀನಿ. ಇವಳು ಹಿಂಗೆ. ಸೊ ನೀನ್ ಮಾಡ್ಬೇಕು ನನ್ನ ಜೊತೆಲಿ, ಯಾವಾಗ ನಿಂಗೆ ಭಯ ಹೊರಟೋಗತ್ತೆ ಅನ್ಸುತ್ತೆ. ಐ ಥಿಂಕ್ ಸೊ, ಖಂಡಿತ. ಸೊ ಇಷ್ಟೊಂದು ಮಾತಾಡಿದೀವಿ, ನಂಗೂ ಒಂದು ಕ್ಯೂರಿಯಾಸಿಟಿ ಬಂದಿದೆ ಹಾರರ್ ಸಿನಿಮಾ ಬಗ್ಗೆ. ಡೆಫಿನೆಟ್ಲಿ ನಾನು ಐ ಬಿಲ್ಡ್ ಅಪ್ ಕರೇಜ್ ಟು ವಾಚ್ ಇಟ್. ಇಲ್ಲ ಪಿಲೋ ಎಲ್ಲ ಇಟ್ಕೊಂಡು ನೋಡಲ್ಲ ಇವಾಗ. ಸೊ ನಿನ್ ಕ್ಯಾಪ್ಚರ್ ಮೂವಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ನಾನು ನೋಡ್ಬಿಡ್ತೀನಿ. ನವೆಂಬರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಹೌದು, ನಾವು ತುಂಬಾ ಟ್ರೈ ಮಾಡಿದೀವಿ ಹಾಲೋವೀನ್ ಅಲ್ಲಿ ಬರೋಣ, ಬಟ್ ದೆನ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಬಟ್ ಆದಷ್ಟು ಫಸ್ಟ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಆಫ್ ನವೆಂಬರ್ ಫಾರ್ ಶೋರ್. ಸೊ ಥ್ಯಾಂಕ್ ಯು ಮಮ್ಮ, ಇಟ್ ವಾಸ್ ರಿಯಲಿ ಲವ್ಲಿ ಟಾಕಿಂಗ್ ಟು ಯು. ಐ ಹೋಪ್ ಯುವರ್ ಮೂವಿ captures the audience. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬೇಟಾ. Happy birthday in advance. Thank you so much. ಥ್ಯಾಂಕ್ ಯು. Without running off the theatre. ಎಸ್, ನಿನ್ಗೆ ಪಿಲ್ಲೋ, ಕಂಫರ್ಟರ್, ಬ್ಲಾಂಕೆಟ್ ಎಲ್ಲ ತಂದು ಕೊಡ್ತೀನಿ ಥಿಯೇಟರ್ ಅಲ್ಲಿ. For sure. Thank you. Thank you ಬೇಟಾ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಇಂಟರ್ವ್ಯೂ. ತುಂಬ ಖುಷಿ ಆಯಿತು ದಟ್ ಆಯುಷ್ ನನಗೆ ಇಂಟರ್ವ್ಯೂ ಮಾಡಿದ್ದಾರೆ. ಇಷ್ಟೊತ್ತು ನಮ್ಮ ಮನೇಲಿ ಕುತ್ಕೊಂಡು ಮಾತಾಡಲ್ಲ, ನಿಮ್ಮಿಂದ ಆಗಿದೆ. ಸೊ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಕ್ಯಾಪ್ಚರ್ ನೋಡಿ. ಒಂದೇನು ಹೇಳಬೇಕಂದ್ರೆ ಬರೀ ಹಾರರ್ ಜಾನರ್ ಅಲ್ಲ, ಇದು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಟೆಕ್ನಿಕಲಿ ನೀವು ನೋಡಿದರೆ ಕನ್ನಡ ಸಿನಿಮಾ ಇತ್ತೀಚೆಗೆ ತುಂಬ ಒಳ್ಳೆ ಮೂವೀಸ್ ಕನ್ನಡ ಸಿನಿಮಾ ಚಲನಚಿತ್ರದಿಂದ ಬರ್ತಿದೆ. ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದು ಒಂದು ತುಂಬ ಹೊಸ ಅಟೆಂಪ್ಟ್, ಟೆಕ್ನಿಕಲಿ ಒಂದು ಹೊಸ ಅಟೆಂಪ್ಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ದೀಪಾವಳಿ ಆ್ಯಂಡ್ ಹ್ಯಾಪಿ ಹಾಲೋವೀನ್ ಎವ್ರಿವನ್. See you in the theaters. Happy Halloween!
ಇದು ಮಾನವೀಯ ಸಂದೇಶದ ಜನವಾಹಿನಿ.